ದ್ವಿತೀಯ ಪಿ ಯು ಸಿ ಅರ್ಥಶಾಸ್ತ್ರ 6 ಅಂಕದ ಬಹು ನಿರೀಕ್ಷಿತ ಪ್ರಶ್ನೆ ಯಾವುದಪ್ಪ ಅಂತ ನೋಡಿದಾಗ ಅನುಭೋಗಿ ಆದರ್ಶ ಆಯ್ಕೆಯನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ. ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ವಿವಿಧ ವಸ್ತುಗಳ ಮೇಲೆ ಖರ್ಚು ಮಾಡಿ ಪರಮಾವಧಿ ತೃಪ್ತಿಯನ್ನು ಪಡೆಯುತ್ತಿರುವ ಸ್ಥಿತಿಯನ್ನು ನಾವು ಅನುಭೋಗಿಯ ಸಮತೋಲನ ಅಥವಾ ಅನುಭೋಗಿಯ ಆದರ್ಶ ಆಯ್ಕೆ ಅಂತ ಕರಿತೀವಿ. ಸಿಂಪಲ್ ಆಗಿ ಒಬ್ಬ ಅನುಭೋಗಿ ಇರ್ತಾನೆ, ತನ್ನ ಆದಾಯಕ್ಕೆ ಎಷ್ಟು ಸರಕುಗಳು ಬರುತ್ತೋ ಅಷ್ಟು ಸರಕುಗಳನ್ನು ಮಾತ್ರ ಕೊಂಡುಕೊಳ್ತಾನೆ. ನೋಡಿ, ಅನುಭೋಗಿ ತನ್ನ ಆದಾಯವನ್ನು ವಿವಿಧ ವಸ್ತುಗಳ ಮೇಲೆ ಖರ್ಚು ಮಾಡ್ತಾನೆ, ಪರಮಾವಧಿ ತೃಪ್ತಿಯನ್ನು ಪಡೆಯುತ್ತಿರುವ ಸ್ಥಿತಿ. ಆ ಒಂದು ಪ್ರೆಸೆಂಟ್ ಮೂಮೆಂಟಲ್ಲಿ ಏನು ಆತ ತೃಪ್ತಿಯನ್ನು ಪಡಿತಿರ್ತಾನಲ್ಲ, ಅದನ್ನು ನಾವು ಅನುಭೋಗಿಯ ಸಮತೋಲನ ಅಥವಾ ಅನುಭೋಗಿಯ ಆದರ್ಶ ಆಯ್ಕೆ ಅಂತ ಕರಿತೀವಿ. ನೋಡಿ, ತನಗೆ ಲಭ್ಯವಿರತಕ್ಕಂಥ ಆದಾಯವನ್ನು ವಿವಿಧ ವಸ್ತುಗಳ ಮೇಲೆ ವಿನಿಯೋಗ ಮಾಡ್ತಾನೆ, ಖರ್ಚು ಮಾಡ್ತಾನೆ, ಗರಿಷ್ಠ ತೃಪ್ತಿ ಪಡಿತಾನೆ. ಗರಿಷ್ಠವಾಗಿರ್ತಕ್ಕಂಥ ಒಂದು 10 ರೂಪಾಯಿ ಚಾಕ್ಲೇಟ್ ತೊಗೊಂಡ್ರೆ 10 ರೂಪಾಯಿ ಅವನಲ್ಲಿದೆ, 10 ರೂಪಾಯಿ ಚಾಕ್ಲೇಟೇ ತೊಗೊತಾನೆ ಅವನಿಗೆ ಅದರಲ್ಲಿ ತೃಪ್ತಿ ಸಿಗುತ್ತೆ ಅಂದರೆ ಅದನ್ನು ತೊಗೊತಾನೆ. ಹಾಗಾಗಿ ಅವನು ಸಮತೋಲನದಲ್ಲಿದ್ದಾನೆಂದು ಹೇಳ್ಬೋದು. ಅನುಭೋಗಿ ಸಮತೋಲನ ಅಂತಂದರೆ ಗರಿಷ್ಠ ಮಟ್ಟದ ತೃಪ್ತಿಯನ್ನು ಅವನೇನು ಪಡ್ಕೊಂಡಿರ್ತಾನಲ್ಲ ಆ ಒಂದು ಸ್ಥಿತಿಯನ್ನು ನಾವು ಆ ಅನುಭೋಗಿ ಸಮತೋಲನ ಅಂತ ಕರಿತೀವಿ. ಒಬ್ಬ ವಿವೇಚನಾಶೀಲ ಅನುಭೋಗಿ ಬಜೆಟ್ ಗಣ ಸಂಯೋಜನೆಗಳಲ್ಲಿ ಇರ್ತಕ್ಕಂಥ ತನ್ನ ಅಭಿರುಚಿ ಆದ್ಯತೆಗಳ ಆಧಾರದ ಮೇಲೆ ಗರಿಷ್ಠ ತೃಪ್ತಿಯನ್ನು ನೀಡಿರ್ತಕ್ಕಂಥ ಅತ್ಯುತ್ತಮವಾದ ವಸ್ತುಗಳನ್ನೇ ಆತ ಖರೀದಿ ಮಾಡ್ತಾನೆ. ಬಜೆಟ್ ಗಣ ಅಂದರೆ ತನ್ನಲ್ಲಿ ಎಷ್ಟು ಬಜೆಟ್ ಇದೆ, ತನ್ನ ಆಯ್ಕೆ ಯಾವುದು ಗರಿಷ್ಠ ತೃಪ್ತಿಯನ್ನು ಕೊಡ್ತಕ್ಕಂಥದ್ದು, ಯಾವುದು ಚೆನ್ನಾಗಿದೆ ಅದನ್ನು ನೋಡಿ, ತನ್ನ ಅಭಿರುಚಿ ಇಂಟ್ರೆಸ್ಟ್ ಯಾವುದ್ರ ಮೇಲಿದೆ, ಅವ್ನಿಗೆ ಸ್ವೀಟ್ ತಿನ್ಬೇಕು ಅನಿಸುತ್ತೋ ಖಾರ ತಿನ್ಬೇಕು ಅನಿಸುತ್ತೋ ಅದನ್ನು ನೋಡಿ ಅತ್ಯುತ್ತಮವಾಗಿರ್ತಕ್ಕಂಥದ್ದು, ಅದು ಲೋ ಕ್ವಾಲಿಟಿ ಅಲ್ಲ, ಉತ್ತಮ ಕ್ವಾಲಿಟಿದು ಆಯ್ಕೆ ಮಾಡಿಕೊಳ್ತಾನೆ. ಗರಿಷ್ಠ ತೃಪ್ತಿಯನ್ನು ಪಡೆದುಕೊಳ್ಳುವ ಅನುಭೋಗಿಯ ಆಯ್ಕೆಯನ್ನು ಗರಿಷ್ಠ ಮಟ್ಟದ ತೃಪ್ತಿಯನ್ನು ಪಡೆದುಕೊಳ್ತಕ್ಕಂಥ ಒಂದು ಆಯ್ಕೆಯನ್ನು ನಾವು ಅನುಭೋಗಿಯ ಆದರ್ಶ ಆಯ್ಕೆ ಅಂತ ಕರಿತೀವಿ. ಇದಿಷ್ಟು ಅರ್ಥ ಆಯಿತು ಅಂತ ಭಾವಿಸ್ತಾ ಇದ್ದೇನೆ. ಔದಾಸೀನ್ಯ ವಕ್ರರೇಖೆಗಳ ಸಹಾಯದಿಂದ ನಾವು ಈತನ ಸಮತೋಲನ ಸ್ಥಿತಿಯನ್ನು ನಾವು ತಿಳಿದುಕೊಳ್ಳಲು ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಅನುಭೋಗಿ ಆದಾಯ ವಸ್ತುಗಳ ಬೆಲೆಗಳನ್ನು ತಿಳಿದುಕೊಳ್ಬೇಕು. ಔದಾಸೀನ್ಯ ವಕ್ರರೇಖೆಗಳ ನಕ್ಷೆಗಳ ಜೊತೆಗೆ ಬೆಲೆ ರೇಖೆಯನ್ನು ಸೇರಿಸಿ ವಿಶ್ಲೇಷಣೆ ಮಾಡಿದಾಗ ಅನುಭೋಗಿಯ ಸಮತೋಲನ ಸ್ಥಿತಿ ನಾವು ಕಂಡುಕೋಬೋದು. ಅನುಭೋಗಿಯ ಸಮತೋಲನವನ್ನು ತೋರಿಸುವ ಬೆಲೆ ರೇಖೆ ಔದಾಸೀನ್ಯ ವಕ್ರರೇಖೆಗಳನ್ನು ಒಟ್ಟಿಗೆ ಸೇರಿಸಿ ಬೆಲೆ ರೇಖೆ ಇಲ್ಲಿ ಬರುತ್ತೆ, ಔದಾಸೀನ್ಯ ವಕ್ರರೇಖೆ, ಈ ರೀತಿ ಮೂರನ್ನು ಕೂಡಿಸಿ ವಿಶ್ಲೇಷಣೆ ಮಾಡಬೇಕು. ಈ ಕೆಳಗಿರ್ತಕ್ಕಂಥ ಒಂದು ರೇಖಾಚಿತ್ರನ ನೋಡುತ್ತಾ ಹೋಗೋಣ. ಈ ರೀತಿ OY ಅಕ್ಷ ಹಾಕಿ OX ಅಕ್ಷ, ಇದು P ಮತ್ತು Q ಅನ್ನೋದು ಬೆಲೆ ಮತ್ತು ಕ್ವಾಂಟಿಟಿ ಆಗಿರ್ತಕ್ಕಂಥದ್ದು. IC1 IC2 IC3 ಏನು ಔದಾಸೀನ್ಯ ವಕ್ರರೇಖೆಗಳು. OM ಪ್ರಮಾಣದಷ್ಟು ಆತ ಬಾಳೆಹಣ್ಣನ್ನು ಖರೀದಿಸ್ತಾನೆ, ON ಪ್ರಮಾಣದಷ್ಟು ಆತ ಮಾವಿನ ಹಣ್ಣನ್ನು ಖರೀದಿಸಿ ಆತ ಗರಿಷ್ಠ ಮಟ್ಟದ ತೃಪ್ತಿಯನ್ನು ಹೊಂದ್ತಾನೆ. 3 ಸಂಯೋಜನೆಗಳಿದೆ ಅವನ ಹತ್ರ. ON ಪ್ರಮಾಣದಷ್ಟು ಮಾವಿನ ಹಣ್ಣು, OM ಪ್ರಮಾಣದಷ್ಟು ಬಾಳೆಹಣ್ಣನ್ನು ಖರೀದಿ ಮಾಡ್ತಾನೆ. ಯಾಕಂತಂದರೆ ಅವನ ಬಳಿ ಇರ್ತಕ್ಕಂಥದ್ದು ಎಷ್ಟು ಬಜೆಟ್ ಇಷ್ಟೇ ಇದೆ. ಬಜೆಟ್ ಎಷ್ಟಿದೆ ಅವನ ಹತ್ರ, ಇಷ್ಟು ಬಜೆಟ್ ಮಾತ್ರ ಇದೆ. P ಮತ್ತು Q ಏನಿದೆ ಬಜೆಟ್ ರೇಖೆ ಅಲ್ವಾ, ಬೆಲೆ ಮತ್ತು ಆಯ್ಕೆ ಒಂದು ಇದು ಕ್ವಾಂಟಿಟಿ. ಇಲ್ಲಿ ಯಾಕೆ ಇಷ್ಟೇ ಅಂತಂದರೆ 3 ಸಂಯೋಜನೆ ಇದೆ, ಯಾವ್ದು ಬೇಕಾದರೂ ಜಾಸ್ತಿ ತಗೋಬೋದಾಗಿತ್ತು, ಆದರೆ ಅವನಿಗೆ ಗರಿಷ್ಠ ಮಟ್ಟದ ತೃಪ್ತಿ ಬೇಕಲ್ವಾ. ಸೊ ಇದು ಕಡಿಮೆ ತೃಪ್ತಿಯನ್ನು ಕೊಡ್ತಕ್ಕಂಥದ್ದು. ಯಾವುದು IC1 ಕಡಿಮೆ ತೃಪ್ತಿಯನ್ನು ಕೊಡ್ತಾ ಇದೆ, IC3 ಹೆಚ್ಚಿಗೆ ತೃಪ್ತಿಯನ್ನು ಕೊಡ್ತಕ್ಕಂಥದ್ದು, ಆದರೆ ಬೆಲೆ ಅಷ್ಟು ನಮ್ಮ ಹತ್ರ ಜಾಸ್ತಿ ಬಜೆಟ್ ಇಲ್ಲ. ಹಾಗಾಗಿ IC3 ಏನಿದೆಯಲ್ಲ ಇದು ಆದರ್ಶ ಆಯ್ಕೆ ಇರ್ತಕ್ಕಂಥದ್ದು. IC2ನಲ್ಲಿ ಆತ ಗರಿಷ್ಠ ತೃಪ್ತಿಯನ್ನು ಹೊಂದ್ತಾನೆ. ಇಷ್ಟು ಅರ್ಥ ಆಯ್ತಾ? ಅದನ್ನೇ ನಾವೀಗ ಇದನ್ನು ಬರಿತೀವಿ ಅಷ್ಟೇ, ಥೆರಾಟಿಕಲಿ ಬರಿತೀವಿ. OX ಅಕ್ಷದಲ್ಲಿ ಬಾಳೆಹಣ್ಣು, OY ಅಕ್ಷದಲ್ಲಿ ಮಾವಿನ ಹಣ್ಣು. ರೇಖಾಚಿತ್ರದಲ್ಲಿ ತೋರಿಸಿರ್ತಕ್ಕಂಥ ಬಾಳೆಹಣ್ಣು ಮತ್ತು ಮಾವಿನ ಹಣ್ಣುಗಳನ್ನು ಒಳಗೊಂಡಿರ್ತಕ್ಕಂಥ ವಿವಿಧ ಸಂಯೋಜನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥದ್ದು. ISC1 ICT IC2 IC3 ಅನ್ನುವಂಥ 3 ವಿವಿಧ ಸಂಯೋಜನೆಗಳು. ಔದಾಸೀನ್ಯ ವಕ್ರರೇಖೆಗಳನ್ನು ಎಳೆಯಲಾಗಿದೆ. ಬೆಲೆ ರೇಖೆ ಇವು ಔದಾಸೀನ್ಯ ವಕ್ರರೇಖೆಯನ್ನು ಸ್ಪರ್ಶಿಸುವ ಬಿಂದುವಿನಲ್ಲಿ ಇದು ಔದಾಸೀನ್ಯ ವಕ್ರರೇಖೆ IC2ನಲ್ಲಿ ಬೆಲೆ ರೇಖೆಯನ್ನು ಸ್ಪರ್ಶ ಮಾಡ್ತಾ ಇದೆ. ಸೊ ಈ ಒಂದು A ಭಾಗ ಇದೆಯಲ್ಲ, ಈ ಒಂದು A ಅನ್ನುವಂಥ ಅಕ್ಷರ ಇಲ್ಲಿ ಆತ ಸಮತೋಲನ ಸ್ಥಿತಿಯನ್ನು ಹೊಂದ್ತಾನೆ. ಇಷ್ಟನ್ನು ನೀವು ಅರ್ಥ ಮಾಡಿಕೊಂಡ್ರೆ ಮುಗಿದೋಯ್ತು. ಆ A ಬಿಂದುವಿನಲ್ಲಿ ಆತ ಸಮತೋಲನದಲ್ಲಿದ್ದಾನಂತ ನಾವು ಹೇಳ್ಬಹುದು. PQ ಅಂತಂದರೆ ಬೆಲೆ ರೇಖೆ. ಅವನ ಹತ್ರ ಎಷ್ಟು ಆದಾಯ ಇದೆ, ಬೆಲೆ ರೇಖೆ. IC2 ಔದಾಸೀನ್ಯ ರೇಖೆಯನ್ನು A ಬಿಂದುವಿನಲ್ಲಿ ಸ್ಪರ್ಶ ಮಾಡ್ತಕ್ಕಂಥದ್ದು. A ಬಿಂದುವಿನಲ್ಲಿ ಇಲ್ಲಿ ಸ್ಪರ್ಶ ಮಾಡ್ತಾ ಇದೆಯಾ ನೋಡಿ, ಇಲ್ಲಿ ಎಕ್ಸಾಂಪಲ್ IC1 IC2 IC3. PQ ಅನ್ನೋದೇನು ಬೆಲೆ ರೇಖೆ. ಇಲ್ಲಿ ನಮ್ಮ ಹತ್ರ ಇಷ್ಟೇ ಬೆಲೆ ಇದು, IC2 ಮಾತ್ರ ನಮ್ಗೆ ಇಲ್ಲಿ ಸಿಗ್ತಕ್ಕಂಥದ್ದು, ಇಲ್ಲಿ ಮಾತ್ರ ಗರಿಷ್ಠ ತೃಪ್ತಿಯನ್ನು ಪಡಿಬೋದು ನಾವು. IC3 ಬೇಕಂತಂದರೆ ಬೆಲೆ ಜಾಸ್ತಿ ಇಲ್ಲ. ಸೊ ಹೀಗಾಗಿ ಅದಷ್ಟೇ ಸಿಂಪಲ್ ಆಗಿರ್ತಕ್ಕಂಥದ್ದು. ಆದ್ದರಿಂದ A ಬಿಂದುವಿನಲ್ಲಿ ಸಮತೋಲನ ಬಿಂದುವಾಗಿದೆ. ಇದು ಸಮತೋಲನ ಇಕ್ವಿಲಿಬ್ರಿಯಂ ಲೈನ್ ಆಗಿದೆ. ಈ ಸಮತೋಲನ ಬಿಂದುವಿನಲ್ಲಿ OM ಪ್ರಮಾಣದಷ್ಟು ಬಾಳೆಹಣ್ಣನ್ನು ತೊಗೊಳ್ತಾನೆ, ಅದಾದ ನಂತರ ON ಪ್ರಮಾಣದಷ್ಟು ಮಾವಿನ ಹಣ್ಣನ್ನು
ಪಡೆದು ಗರಿಷ್ಠ ತೃಪ್ತಿಯನ್ನು ಹೊಂದ್ತಾನೆ. ಇಲ್ಲಿ ನೋಡಿ, ಓ ಎನ್ ಅಂತಂದರೆ ಓ ಎನ್ ಪ್ರಮಾಣದಷ್ಟು ಮಾವು, ಓ ಎಂ ಪ್ರಮಾಣದಷ್ಟು ಬಾಳೆಹಣ್ಣು, ಎರಡನ್ನ ತಗೊಂಡು ಈತ ಗರಿಷ್ಠ ತೃಪ್ತಿಯನ್ನು ಪಡಿತಾನೆ. IC3ಯಲ್ಲಿ ಗರಿಷ್ಠ ತೃಪ್ತಿ ಸಿಗಲ್ಲ, IC1ನಲ್ಲಿ ಗರಿಷ್ಠ ತೃಪ್ತಿ ಸಿಗಲ್ಲ. ಸಿ ಮತ್ತು ಈ ರೇಖೆಗಳು ಇವು ಇದಕ್ಕೆ ಟಚ್ ಆಗಿದೆ, ಬಟ್ ಆದರೆ IC1 ರೇಖೆಯಲ್ಲಿ ಆತ ಗರಿಷ್ಠ ತೃಪ್ತಿಯನ್ನು ಪಡಿತಾ ಇಲ್ಲ. ಇದು ಎರಡೂ ಟಚ್ ಆಗಿದೆಯಲ್ಲ ಸರ್ ಅಂತ ಕೇಳ್ಬೋದು ನೀವು, ಬಟ್ ಅದು ಹೆಚ್ಚಿಗೆ ತುಷ್ಟಿಗುಣ, ಹೆಚ್ಚಿಗೆ ಸಂತೃಪ್ತಿ ಕೊಡ್ತಾ ಇಲ್ಲ ಅವನಿಗೆ. ಹಾಗಾಗಿ PQ ಬೆಲೆ ಇಲ್ಲಿ ಕೊಡ್ತಾ ಇದೆ. ಇಲ್ಲಿ ನೆಕ್ಸ್ಟ್ ನೋಡೋಣ. ಓಕೆ, ಗರಿಷ್ಠ ತೃಪ್ತಿಯನ್ನು ಪಡಿತಾನೆ. ಅನುಭೋಗಿಯು ತನ್ನ ಬಳಿ ಇರತಕ್ಕಂಥ ಆದಾಯದಲ್ಲಿ IC2 ರೇಖೆಯು ಪ್ರತಿನಿಧಿಸುವಷ್ಟು ಪ್ರಮಾಣದ ಸರಕನ್ನು ಮಾತ್ರ ಕೊಳ್ಳಬಹುದು. ಅಷ್ಟು ಮಾತ್ರ ಆತ ಸರಕನ್ನು, ಹಣ್ಣುಗಳನ್ನು ಕೊಳ್ಳಬಹುದು. ಎ ಸಮತೋಲನ ಬಿಂದು ತಿಳಿಸ್ತಕ್ಕಂಥದ್ದು ಅಲ್ವಾ. CE ಬಿಂದುಗಳು ಅನುಭೋಗಿಯ ಗರಿಷ್ಠ ತೃಪ್ತಿಯನ್ನು ನೀಡೋದಿಲ್ಲ, ನಾನು ಆಲ್ರೆಡಿ ಹೇಳಿಬಿಟ್ಟೆ. ಏಕೆಂದರೆ ಅವೆರಡು IC1 ರೇಖೆ ಮೇಲಿರುವುದರಿಂದ ಎ ಬಿಂದುವಿಗಿಂತ ಕಡಿಮೆ ತೃಪ್ತಿ ನೀಡುತ್ತೆ. ಇನ್ನೊಂದು ಸಲ ಹೇಳ್ತೀನಿ, ನಮ್ಮ ಹತ್ರ ಎಷ್ಟು ಆದಾಯ ಇದೆ, PQ ಅನ್ನೋದು ಇಷ್ಟು ಆದಾಯ ಇದೆ, IC2 ಇದಕ್ಕೆ ಈ ಮೂರು ಸಂಯೋಜನೆಗಳು, ಒಂದು IC2, ಒಂದು IC2, IC1, IC3, ಇಷ್ಟು ಮೂರು ಸಂಯೋಜನೆ ಇದೆ. PQ ಬೆಲೆಗೆ IC2 ರೇಖೆ ಟಚ್ ಆಗ್ತಾ ಇದೆ. ಎ ಬಿಂದುವಿನಲ್ಲಿ ನಮಗೆ ಸಮತೋಲನ ಸಿಗ್ತಾ ಇದೆ, ಗರಿಷ್ಠ ಪ್ರಮಾಣದ ತೃಪ್ತಿ ಸಿಗ್ತಾ ಇದೆ. ಇಲ್ಲಿ CE ಬಿಂದುಗಳಿಗೆ ಇದು CE ಬಿಂದು ಏನಿದೆಯಲ್ಲ ಇಲ್ಲಿ ಟಚ್ ಆಗ್ತಾ ಇದೆ. IC1 ಕಡಿಮೆ ತೃಪ್ತಿಯನ್ನು, ಗರಿಷ್ಠ ತೃಪ್ತಿಯನ್ನು ನೀಡೋದು, ಕಡಿಮೆ ತೃಪ್ತಿಯನ್ನು ಕೊಡ್ತಕ್ಕಂಥದ್ದು. IC2 ಕರೆಕ್ಟ್ ಗರಿಷ್ಠ ತೃಪ್ತಿಯನ್ನು ಕೊಡುತ್ತೆ. ಇದು ಎಲ್ಲದಕ್ಕಿಂತ ಹೆಚ್ಚಿಗೆ ಕೊಡುತ್ತೆ, ಆದರೆ ಬಜೆಟ್ ಇಲ್ಲ. ಅಷ್ಟೇ ತಿಳ್ಕೊಂಬಿಡಿ, ಇಷ್ಟು ಸಿಂಪಲ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡೋದಾದರೆ, ಅಷ್ಟೇ ಅಲ್ಲದೆ ಅನುಭೋಗಿ ಆದಾಯ ಮಿತವಾಗಿರುವುದರಿಂದ IC3 ಔದಾಸೀನ್ಯ ರೇಖೆ ಮೇಲಿರ್ತಕ್ಕಂಥ ಡಿ ಬಿಂದುವನ್ನು ತಲುಪಲು ಸಾಧ್ಯ ಆಗುವುದಿಲ್ಲ. IC1 ರೇಖೆ ಬಿ ಬಿಂದು ಏನಿದೆಯಲ್ಲ ಇದು ಗರಿಷ್ಠ ತೃಪ್ತಿಯನ್ನು ನೀಡುವುದಿಲ್ಲ. ಅರ್ಥ ಆಯಿತು ಅಂತ ಭಾವಿಸ್ತಾ ಇದ್ದೇನೆ. ಹಾಗಾಗಿ ನೆಕ್ಸ್ಟ್ ನೋಡೋದಾದರೆ, ಒಟ್ಟಾರೆ ತನ್ನ ನಿರ್ದಿಷ್ಟ ಹಣದ ಆದಾಯವನ್ನು ವಿನಿಯೋಗಿಸಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಮಾರುಕಟ್ಟೆ ನಿರ್ದಿಷ್ಟ ಬೆಲೆಗಳಲ್ಲಿ ಕೊಂಡುಕೊಂಡು ಸರಕುಗಳಿಂದ ಅತ್ಯಧಿಕ ಪ್ರಮಾಣದ ಒಂದು ತೃಪ್ತಿಯನ್ನು ಆತ ಹೊಂತಾನೆ. ಆತ ಸಮತೋಲನದಲ್ಲಿ ಇರ್ತಾನೆ. ಆ ಸಮತೋಲನ ಬಿಂದುವಿನಲ್ಲಿ ಬಜೆಟ್ ರೇಖೆ ಔದಾಸೀನ್ಯ ರೇಖೆಯನ್ನು ಸ್ಪರ್ಶಿಸುತ್ತದೆ, ಛೇದಿಸುತ್ತದೆ ಅಥವಾ ಸಂಧಿಸುತ್ತದೆ ಅಂತ ನೀವು ಬರೀಬೋದು. ಇದೆಷ್ಟು ಈ ಒಂದು ವಿಡಿಯೋದಲ್ಲಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಧನ್ಯವಾದ ಸ್ನೇಹಿತರೆ.